ನಿಮ್ಮದು ವರ್ಕರ್ಸ್ದು ಸ್ಯಾಲರಿ ಅಟ್ಲೀಸ್ಟ್ 2-3 ಮಂತ್ ಸ್ಯಾಲರಿ ನಿಮ್ಮ ಕೈಯಲ್ಲಿ ಇರಬೇಕು. ಬಿಸ್ನೆಸ್ ಡೆವಲಪ್ ಟಿಲ್ ಯೋರ್ ಬಿಸ್ನೆಸ್ ಡೆವಲಪ್ಸ್. ಸ್ವಲ್ಪ ಪಾಪ್ಯುಲರ್ ಜಾಗದಲ್ಲಿ ಆಫೀಸ್ ಬೇಕಾದರೆ ಮಿನಿಮಮ್ 1.5 lakhs ನಿಮ್ಮದು ಆಫೀಸ್ ಡಿಪಾಸಿಟ್ ಅಮೌಂಟ್ ಕಟ್ಟಬೇಕು. ಚೆನ್ನಾಗಿ ಮಾಡ್ತೀರಾ ಅಂತ ಅನ್ನೋದಾದರೆ ನಿಮಗೆ ಇನ್ವೆಸ್ಟ್ಮೆಂಟು ಜಾಸ್ತಿನೇ ಬೇಕಾಗುತ್ತೆ. ಸೊ ಒಂದು ತುಂಬ ಕಮ್ಮಿ ಅಂತಂದ್ರೂ ನಾನು ಹೇಳ್ತಾ ಇರೋದು ತುಂಬ ವರ್ಸ್ಟ್ ಕೇಸ್ ಇಷ್ಟು ಮಿನಿಮಮಲ್ಲಿ ಮಾಡ್ಬೋದು ಅಂತ ಅಂದರೆ ಅಟ್ಲೀಸ್ಟ್ ಒಂದು 7-8 ಲಕ್ಷ ಆದ್ರೂ ಮಿನಿಮಮ್ ಬೇಕೇ ಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಕಾರ್ ಕಲಿಯಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಹೊಸ ಕಾರು ಎಲ್ಲಾದರೂ ಗುದ್ದಿದ್ರೆ ಅಥವಾ ಟ್ರಾಫಿಕಲ್ಲಿ ಬೇರೆ ಕಾರಿಗೆ ನಾವು ಟಚ್ ಮಾಡಿಬಿಟ್ರೆ ಅನ್ನೋ ಭಯದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಡ್ರೈವಿಂಗ್ ಸ್ಕೂಲನ್ನು ಹುಡ್ಕೊಂಡು ಬರ್ತಾರೆ. ಇದೇ ಬಿಸ್ನೆಸ್ ನಿಮಗೆ ಒಂದೊಳ್ಳೆ ಲಾಭವನ್ನು ತಂದುಕೊಡುತ್ತೆ. ಸೊ ಹಾಗಾದರೆ ಒಂದು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನೀವು ಶುರು ಮಾಡಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕರೆಕ್ಟಾಗಿ ಇರಬೇಕಾಗುತ್ತೆ. ಹಾಗಾದರೆ ಡ್ರೈವಿಂಗ್ ಸ್ಕೂಲ್ ಶುರು ಮಾಡ್ತೀವಿ ಅಂತಂದ್ರೆ ಎಷ್ಟು ಬಂಡವಾಳ ಬೇಕು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅಲ್ಲಿ ಯಶಸ್ವಿಯಾಗಿರುವಂತ ಶ್ರೀನಿವಾಸ್ ಹಾಗೆ ಅನಿರುದ್ಧ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಡ್ರೈವಿಂಗ್ ಸ್ಕೂಲ್ದು ಇನ್ವೆಸ್ಟ್ಮೆಂಟ್ ಐ ವುಡ್ ಸೇ ಮಿಡಲ್ ರೇಂಜ್ ಅಲ್ಲಿ ಇರುತ್ತೆ. ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ತುಂಬಾ ಕಡಿಮೆನೂ ಇಲ್ಲ. ಅರೌಂಡ್ ಅವರೇಜ್ ಒಂದು ಹೊಸ ಬ್ರಾಂಚ್ ಓಪನ್ ಮಾಡೋಕ್ಕೆ ನಿಮ್ಮದು ಅರೌಂಡ್ 6 to 7 lakhs ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದರಲ್ಲಿ ಮಿನಿಮಮ್ ಒಂದು ಗಾಡಿ, ಒಂದು ಬೈಕು, ಒಂದು ಸ್ಕೂಟರ್ ಇರುತ್ತೆ. ಆಫೀಸ್ದು ಲೀಸ್ ಇರುತ್ತೆ, ಅಡ್ವಾನ್ಸ್ ಅಮೌಂಟ್ ಇರುತ್ತೆ. ಫರ್ನಿಚರ್ಸ್ ಇರುತ್ತೆ, RTO ಅಮೌಂಟ್ ಇರುತ್ತೆ. ಮತ್ತು ನಿಮ್ಮದು ವರ್ಕರ್ಸ್ದು ಸ್ಯಾಲರಿ ಅಟ್ಲೀಸ್ಟ್ 2-3 ಮಂತ್ ಸ್ಯಾಲರಿ ನಿಮ್ಮ ಕೈಯಲ್ಲಿ ಇರಬೇಕು. ಬಿಸ್ನೆಸ್ ಡೆವಲಪ್ ಟಿಲ್ ಯೋರ್ ಬಿಸ್ನೆಸ್ ಡೆವಲಪ್ಸ್. ಅದು ಎಲ್ಲ ಸೇರಿಸಿ ಅರೌಂಡ್ 6 to 7 lakhs ಇರುತ್ತೆ ಇನ್ವೆಸ್ಟ್ಮೆಂಟು. ನಾರ್ಮಲಿ ಡ್ರೈವಿಂಗ್ ಸ್ಕೂಲ್ಸ್ಗೆ ನಾವು ಸೆಕೆಂಡ್ ಹ್ಯಾಂಡ್ ಕಾರೇ ತೊಗೋತೀವಿ, ಯಾಕಂದರೆ ತುಂಬ ರಫ್ ಯೂಸ್ ಆಗುತ್ತೆ. ಒಂದು ಒಳ್ಳೆ ಕಂಡೀಷನ್ ಸೆಕೆಂಡ್ ಹ್ಯಾಂಡ್ ಕಾರ್ ನಿಮಗೆ 3.5 lakhs ಇರುತ್ತೆ. ಇನ್ನೊಂದು 60-70 thousand ಆಗುತ್ತೆ 2 bikesಗೆ. ಅದನ್ನು ಸೆಕೆಂಡ್ ಹ್ಯಾಂಡ್ ಇದ್ದರೆ 2 bikesಗೆ. ನೀವು ಹೊಸ ಬೈಕ್ ಹೊಸ ಕಾರ್ ತೊಗೋಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಆಟೋಮೆಟಿಕಲಿ ಜಾಸ್ತಿ ಆಗಿರುತ್ತೆ. ನಾನು ನಾರ್ಮಲ್ ಯಾವ ಥರ ಇರುತ್ತೆ ಆ ಥರ ಹೇಳ್ತಾ ಇದ್ದೀನಿ. ಅರೌಂಡ್ 60-70 thousand ನಿಮ್ಗೆ ಒಂದು ಬೈಕ್, 2 ಬೈಕ್ ಬೇಕು. ಸ್ವಲ್ಪ ಪಾಪ್ಯುಲರ್ ಜಾಗದಲ್ಲಿ ಆಫೀಸ್ ಬೇಕಾದರೆ ಮಿನಿಮಮ್ 1.5 lakhs ನಿಮ್ಮದು ಆಫೀಸ್ ಡಿಪಾಸಿಟ್ ಅಮೌಂಟ್ ಕಟ್ಟಬೇಕು. ಅದ್ರ ಜೊತೆ 2-3 months ರೆಂಟ್ ಅರೌಂಡು 50-60 thousand ರೆಂಟ್ ಇರುತ್ತೆ. ಅದನ್ನು ನಿಮ್ಮ ಕೈಯಲ್ಲಿ ಇರಬೇಕು. ಅದು ರೆಂಟ್ ಆದಮೇಲೆ ನಿಮ್ಮದು ಆಫೀಸ್ ಫರ್ನಿಚರ್ಸು, ಸ್ಟೇಷನರೀಸ್, ಒಂದು ಕಂಪ್ಯೂಟರ್ ಪ್ರಿಂಟರ್ ಅಬ್ಸಲ್ಯೂಟ್ಲಿ ಮ್ಯಾಂಡೇಟರಿ, ಇಲ್ಲಾಂದರೆ ಕೆಲಸನೇ ಆಗಲ್ಲ. ಅದು ಎಲ್ಲ ಸೇರಿಸಿ ಒಂದು 1 ಲಕ್ಷ ಆಗುತ್ತೆ. ಅದು ಬಿಟ್ಟು ನಿಮ್ಮದು ವರ್ಕರ್ಸ್ದು ಸ್ಯಾಲರಿ ಅದು ಅರೌಂಡ್ 70-80 thousand to 1 lakh ಅರೌಂಡ್ 2 months ಸ್ಯಾಲರಿ. ಇದೇ ಮೇನ್ ಎಕ್ಸ್ಪೆನ್ಸಸ್. ಅದ್ರ ಜೊತೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಇರುತ್ತೆ. ನಿಮ್ಮದು ಕಸ್ಟಮರ್ಸ್ ಯಾವ ಥರ ಬರ್ತಾರೆ ಅದ ಮೇಲೆ ಡಿಪೆಂಡು. ಲೈಕ್ ನಿಮ್ಮದು ಪೆಟ್ರೋಲ್ ಖರ್ಚ, ದಿನ ಗಾಡಿ ಮೇಂಟೆನೆನ್ಸ್ ಖರ್ಚ, ಇಲೆಕ್ಟ್ರಿಸಿಟಿ, ಅದ್ರ ಜೊತೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಇರುತ್ತೆ. ಅದನ್ನು ಅಟ್ಲೀಸ್ಟ್ 2 months ನಿಮ್ಮ ಹತ್ರ ಇರಬೇಕು. 2 months ಆದಮೇಲೆ ಇಟ್ ಆಟೋಮೆಟಿಕಲಿ ಸ್ಟಾರ್ಟ್ಸ್ ಟು ರೊಟೇಟ್ ದ ಮನಿ. ಸೊ ಆ್ಯಾವ್ರೇಜ್ 5 to 6 lakhs ಇರುತ್ತೆ ನಿಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಪ್ರಕಾರ ನೋಡಿ, ನಮ್ಮ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡುವಾಗ ನಮ್ಮ ಲೋನ್ ಏನೂ ತೊಗೊಂಡಿಲ್ಲ. ನಮ್ಮ 3 ಜನ ಪಾರ್ಟ್ನರು ಓನಾಗಿ ಅರೌಂಡ್ 2-3 lakhs ಪರ್ ಹೆಡ್ ಕೊಟ್ಟು ಡ್ರೈವಿಂಗ್ ಸ್ಕೂಲ್ ಓಪನ್ ಆವಾಗ ಮಾಡಿದೆ. ಸೆಕೆಂಡ್ ಥರ್ಡ್ ಬ್ರಾಂಚ್ ಓಪನ್ ಮಾಡುವಾಗ ಇದೇ ಡ್ರೈವಿಂಗ್ ಸ್ಕೂಲ್ ಪ್ರಾಫಿಟಿಂದ ಸೇವ್ ಮಾಡಿಕೊಂಡು ಅಲ್ಲಿಂದನೇ ಓಪನ್ ಮಾಡಿದೆ. ಇಷ್ಟುವರೆಗೂ ನಮಗೆ ಲೋನ್ ಪ್ರಯೋಜನ ಆಗಿಲ್ಲ. ಬಟ್ ನಮ್ಮ ಬ್ಯಾಂಕಲ್ಲಿನ ಕೇಳಿದೆ ಲೋನ್ ಬಗ್ಗೆ. ನಾರ್ಮಲಿ ಯಾವ ಬ್ಯಾಂಕು ಡ್ರೈವಿಂಗ್ ಸ್ಕೂಲ್ಗೋಸ್ಕರ ಲೋನ್ ಕೊಡಲ್ಲ. ಇಫ್ ಯು ಗೋ ಆ್ಯಂಡ್ ಆಸ್ಕ್ ದೆಮ್ ಐ ವಾಂಟ್ ಟು ಓಪನ್ ಅ ಡ್ರೈವಿಂಗ್ ಸ್ಕೂಲ್, ಯು ಗಿವ್ ಮೀ ಲೋನ್, ಯಾವ ಬ್ಯಾಂಕು ಆ ಥರ ಲೋನ್ ಕೊಡಲ್ಲ ನಿಮಗೆ. ಇದು ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಇಫ್ ಯು ವಾಂಟ್ ಟು ಟೇಕ್ ಎ ಲೋನ್, ಬೇಕಾದರೆ ನಿಮಗೆ ಪರ್ಸನಲ್ ಲೋನ್ ತೊಗೋಬೋದು, ಇಲ್ಲಾಂದರೆ ಗೋಲ್ಡ್ ಲೋನ್ ತೊಗೋಬೋದು. ಬಟ್ ಆ್ಯಸ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ನಾನು ಹೇಳಿದೆ 3-4 years ವಾಪಸ್ ಬಂದುಬಿಡುತ್ತೆ. ಅದು 5 to 6 lakhs ಅಮೌಂಟ್ ಲೋನ್ ಯಾವ ಥರನೂ ಲೋನ್ ತೊಗೊಂಡ್ರೇನೋ ಪ್ರಾಬ್ಲಮ್ ಇಲ್ಲ. ಈಗ
ಈಗ ನಿಮಗೆ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನುವಂತ ಇಂಟ್ರೆಸ್ಟ್ ಇರುತ್ತೆ, ಬಂಡವಾಳ ಕೂಡ ಸರಿಯಾದ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತೀರಾ. ಆದ್ರೆ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನೀವು ಒಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡು ಇರಬೇಕಾಗತ್ತೆ. ಅಂದ್ರೆ ಪರ್ಮಿಷನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಆ ಒಂದು ಡ್ರೈವಿಂಗ್ ಸ್ಕೂಲ್ ಸೆಟಪ್ ಅನ್ನ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಅದಾದ್ಮೇಲೆ ಕಸ್ಟಮರ್ಸ್ ಅನ್ನ ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದು, ಪ್ರೈಸ್ ಅನ್ನ ಹೇಗೆ ಫಿಕ್ಸ್ ಮಾಡಬೇಕಾಗತ್ತೆ, ಸೊ ಎಷ್ಟು ಜನ ಲೇಬರ್ಸ್ ಅನ್ನ ಇಟ್ಕೊಳ್ಬೇಕಾಗತ್ತೆ, ಏನೆಲ್ಲ ಮಿಷನರೀಸ್ ಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ಎ ಟು ಝೆಡ್ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ಸುಮಾರು ನಿಮಗೆ 1 ಗಂಟೆ 52 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಸೊ ಇಲ್ಲಿ ಯಾರು ಯಶಸ್ವಿ ಆಗಿದ್ದಾರೋ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಏನಾದರೂ ಡೌಟ್ಸ್ ಇತ್ತು, ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತಂದ್ರೆ ಎಕ್ಸ್ಪರ್ಟ್ ಕನೆಕ್ಟ್ ಮುಖಾಂತರ ನೀವು ನಿಮ್ಮ ಪ್ರಾಬ್ಲಮ್ಸ್ ಅನ್ನ ನೀವು ನೇರವಾಗಿ ಸಾಲ್ವ್ ಮಾಡ್ಕೊಳ್ಬಹುದು. ಎಕ್ಸ್ಪರ್ಟೇ ನಿಮ್ಮ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತಂದರೆ ಫಸ್ಟ್ ತಿಂಗು ನೀವು ಎಲ್ಲಿ ಮಾಡ್ತಾ ಇದ್ದೀರಾ, ಯಾವ ಲೊಕೇಶನ್ ಅನ್ನೋದು. ದೊಡ್ಡ ಸಿಟಿನ, ಬೆಂಗಳೂರ, ಅಥವಾ ನಮ್ಮ ಮಧ್ಯಮದಲ್ಲಿರ್ತಕ್ಕಂಥ ನಗರನ, ತುಮಕೂರು, ಮಂಡ್ಯ, ಇಂಥ ಅಂದರೆ ತುಂಬ ಬೆಳವಣಿಗೆ ಆಗದೇ ಇರೋಂಥ ನಗರಗಳಿವೆಲ್ಲ. ಸೊ ಇಂಥ ಜಾಗದಲ್ಲಿ ಮಾಡ್ತೀವಿ ಅಂತಂದರೆ ಒಂದು ಕ್ಯಾಪಿಟಲ್ ಬೇಕಾಗುತ್ತೆ. ಬೆಂಗಳೂರು ಅಂತ ದೊಡ್ಡ ಸಿಟಿನಲ್ಲಿ ಮಾಡ್ತೀರಾ ಅಂತಂದರೆ ಒಂದು ಕ್ಯಾಪಿಟಲ್ ಬೇಕಾಗುತ್ತೆ. ಇಲ್ಲಿ ಅಂತಂದರೆ ನೀವು ಚೂಸ್ ಮಾಡೋ ಲೊಕೇಶನ್, ಆಫೀಸ್ ಮಾಡೋದಕ್ಕೆ ಯಾವ ಏರಿಯಾದಲ್ಲಿ ಮಾಡ್ತೀರಾ, ಅಂಗಡಿ ಅಡ್ವಾನ್ಸ್ ಇರುತ್ತೆ. ಫಸ್ಟ್ ತಿಂಗ ಅಂಗಡಿ ಅಡ್ವಾನ್ಸು, ಮತ್ತು ಅಲ್ಲಿಗೆ ಬೇಕಾದಂಥ ಮೆಟೀರಿಯಲ್ಸು ಬಿಗಿನಿಂಗಲ್ಲಿ ಅದಕ್ಕೊಂದು 60-70 ಸಾವಿರದವರೆಗೂ ಮಿನಿಮಮ್, ವರ್ಸ್ಟ್ ಕೇಸ್ ಅಂದ್ರೆ ಒಂದು 70 ಸಾವಿರ ಅಷ್ಟು ಬೇಕಾಗುತ್ತೆ ನಿಮ್ಗೆ ಆಫೀಸ್ ಸೆಟಪ್ಗೆ. ಅಲ್ಲಿಗೆ ಬೇಕಾಗಿರೋಂಥ ಇನ್ಸ್ಟ್ರೂಮೆಂಟ್ಸು ಮತ್ತು ಇನ್ನೊಂದು ಅದು ಇದು ಸೈನ್ಸು, ಬೋರ್ಡ್ಸು, ಕೆಲವೊಂದು ಏನೇನು ಬರುತ್ತೆ, ಎಂಜಿನ್ದು ಅದು ಇದು ಎಲ್ಲ ಬರುತ್ತೆ. ಅದು ಆಫೀಸ್ ಸೆಟಪ್ಗೆ ಒಂದಷ್ಟು ಬೇಕಾಗುತ್ತೆ. ಅದು ಬಿಟ್ಟು ನಾವು ವೆಹಿಕಲ್ಸು, ಮೋಸ್ಟ್ ಎಕ್ಸ್ಪೆನ್ಸಿವ್ ಅನ್ಸೋದು ನಿಮಗೆ ವೆಹಿಕಲ್ಸಲ್ಲೇ. ಕಾರ್ಗಳು ಒಂದು 2 ಕಾರ್ ಆದರೂ ಮಿನಿಮಮ್ ಬೇಕಾಗುತ್ತೆ ನಿಮಗೆ. ಬಿಗಿನಿಂಗ್ ಇನಿಷಿಯಲ್ ಸ್ಟೇಜ್ ಆದ್ರೂ ಒಂದು 2 ಕಾರ್ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 2 ಆದ್ರೂ 2 ವೀಲರ್ಸ್ ಬೇಕಾಗುತ್ತೆ. ಅದನ್ನು ಬಿಟ್ಟು ಇನ್ನು ಲೈಸೆನ್ಸ್ ಮಾಡ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ನೀವು RTOದವ್ರಿಗೆ ಒಂದು 10,000 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಇದು ಹಿಂಗೆಲ್ಲ ಲೆಕ್ಕ ಆಗ್ತಾ ಹೋದರೆ ಆಮೇಲೆ ನಿಮಗೆ ವರ್ಕರ್ಸ್ಗೆ ಅವ್ರಿಗೆ ಬಿಗಿನಿಂಗಾಗಿ ಅಡ್ವಾನ್ಸ್ ಅಂತ ಯಾರು ಕೊಡೋದಿಲ್ಲ. ಬಟ್ ಆದ್ರೂ ಸ್ಯಾಲ್ರಿ ನಿಮಗೆ ಬಿಸ್ನೆಸ್ ಆಗುತ್ತೋ ಇಲ್ವೋ ಮೊದಲನೇ ತಿಂಗಳಲ್ಲೇ ಕೆಲಸ ಮಾಡಿದಂಥವ್ರಿಗೆ ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಸೊ ಇವೆಲ್ಲ ನೋಡಿಕೊಂಡ್ರೆ ಇನಿಷಿಯಲ್ ಆಗಿ ತುಂಬ ಕಮ್ಮಿ ಅಂದ್ರೂ ಒಂದು 8 ಲಕ್ಷ ಬೇಕಾಗುತ್ತೆ. ಅಂದರೆ ಇಂಥ ಮಧ್ಯಮವಾಗಿ ಮುಂದುವರೆದಿರೋಂಥ ಒಂದು ನಗರದಲ್ಲಿ, ನಾನು ಈ ತುಮಕೂರಿಗೆ ಹೇಳ್ತಾ ಇರೋದು. ಇನ್ನು ನೀವು ಬೆಂಗಳೂರು ಅಲ್ಲೆಲ್ಲ ಮಾಡ್ತೀರಾ ಅಂತಂದರೆ ನಿಮ್ಗೆ 15 ಲಕ್ಷ 20 ಲಕ್ಷ ಡಿಪೆಂಡ್ಸ್ ನೀವು ಹೆಂಗೆ ಮಾಡ್ತೀರಾ ಅನ್ನೋದು. ತುಂಬ ಫರ್ನಿಷ್ಡ್ ಆಗಿ ತುಂಬ ರಿಚಾಗಿ ಮಾಡ್ತೀರಾ ಅಂತ ಅನ್ನೋದಾದರೆ ನಿಮಗೆ ಇನ್ವೆಸ್ಟ್ಮೆಂಟು ಜಾಸ್ತಿನೇ ಬೇಕಾಗುತ್ತೆ. ಸೊ ಒಂದು ತುಂಬ ಕಮ್ಮಿ ಅಂತಂದ್ರೂ ನಾನು ಹೇಳ್ತಾ ಇರೋದು, ತುಂಬ ವರ್ಸ್ಟ್ ಕೇಸ್ ಇಷ್ಟು ಮಿನಿಮಮಲ್ಲಿ ಮಾಡ್ಬೋದಂತ ಅಂದರೆ ಅಟ್ಲೀಸ್ಟ್ ಒಂದು 7-8 ಲಕ್ಷ ಆದ್ರೂ ಮಿನಿಮಮ್ ಬೇಕೇ ಬೇಕು ನಿಮಗೆ. ಮೋಸ್ಟ್ ತಿಂಗು ಅಡ್ವಾನ್ಸ್ ಅಂತೆ, ವೆಹಿಕಲ್ಸ್ ಅಂತೆ, ಇವೆಲ್ಲ ನೋಡಿಕೊಂಡ್ರೆ ಆಫೀಸ್ ಸೆಟಪ್ಗೆ ಸಿಸ್ಟಮ್ ಬೇಕಾಗುತ್ತೆ. ಅದಕ್ಕೆ ಡಾಕ್ಯುಮೆಂಟ್ಗಳು ಕಲೆಕ್ಟ್ ಮಾಡ್ಕೊಳೋದಕ್ಕೆ ಅದು ಇದು ಮತ್ತೊಂದು ಇನ್ನೊಂದು ಸುಮಾರು ಇರುತ್ತೆ. ಸೊ ನಾನು ಹೇಳೋದು ಮಿನಿಮಮ್ ಒಂದು 7-8 ಲಕ್ಷ ಬೇಸಿಕ್ ಇನ್ವೆಸ್ಟ್ಮೆಂಟ್ ಇದ್ದರೆ ಫ್ಲೆಕ್ಸಿಬಲಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಹೇಳಿದ್ದು ಡಿಸ್ಟಿಕ್ ಲೆವೆಲಲ್ಲಿ ಇದೆಲ್ಲ. ಆಮೇಲೆ ನೀವು ತಾಲೂಕು ಲೆವೆಲಲ್ಲಿ ಮಾಡ್ತೀರಾ ಅಂತಂದರೆ, ಇನ್ನೂ ಲೋ ಕಾಸ್ಟಲ್ಲಿ ಮಾಡ್ತೀರಾ ಅಂತಂದರೆ ವೆಹಿಕಲ್ಸ್ನ ಸೆಕೆಂಡ್ ಪರ್ಚೇಸ್ ಮಾಡ್ಬೋದು. ಸೆಕೆಂಡ್ಸ್ ವೆಹಿಕಲ್ ಕಾರು ಮತ್ತು ಬೈಕ್ಗಳನ್ನ ಸೆಕೆಂಡ್ಸ್ ಪರ್ಚೇಸ್ ಮಾಡಿ ಒಳ್ಳೆ ತುಂಬ ಒಂದು 5-6 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬರು ಇಬ್ಬರು ಬಿಗಿನಿಂಗ್ ಟೈಮಲ್ಲಿ ಒಬ್ಬರನ್ನ ಇಟ್ಕೊಂಡ್ರು ಓಕೆ. ಸೊ ನೀವು ತುಂಬ ಲೋ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ತೀನಿ ಅಂತಂದರೆ, ನಿಮಗೆ ತಾಲೂಕು ಲೆವೆಲಲ್ಲಿ ಅಂತಂದರೆ ಬೇಕಂದರೆ ಇದು ಈ ರೀತಿ ಬಾಡಿಗೆನೂ ಕಡಿಮೆ ಇರುತ್ತೆ ಅಲ್ಲೆಲ್ಲ. ಸೊ ಆಮೇಲೆ ನಿಮಗೆ ಜಾಗಗಳು ಸಿಗುತ್ತೆ, ಮೇಜರ್ ಗ್ರೌಂಡ್ಗಳು, ಡ್ರೈವಿಂಗ್ ಹೇಳ್ಕೊಡೋದಕ್ಕೆ ಅಲ್ಲೆಲ್ಲ ತುಂಬ ಖಾಲಿ ಜಾಗಗಳು ಕೂಡ ಸಿಗುತ್ತೆ. ಸೊ ನಿಮಗೆ ತಾಲೂಕು ಮಟ್ಟದಲ್ಲಿ ಮಾಡ್ತೀನಿ ಅಂದರೆ ಕಮ್ಮಿ ಆಗುತ್ತೆ, ಎಲ್ಲ ಎಂಪ್ಲಾಯ್ ಸ್ಯಾಲ್ರಿ ಆಗ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಕಮ್ಮಿ ಆಗುತ್ತೆ. ನಾನು ತಾಲೂಕು ಮಟ್ಟಕ್ಕೆ ಹೇಳೋದಾದರೆ ಒಂದು ಅಪ್ರಾಕ್ಸಿಮೇಟ್ ಒಂದು ಇನ್ವೆಸ್ಟ್ಮೆಂಟ್ ಒಂದು 3 ಲಕ್ಷ 4 ಲಕ್ಷ ಆದರೆ ಆರಾಮಾಗಿ ಮಾಡ್ಬೋದು, ತಾಲೂಕು ಲೆವೆಲಲ್ಲಿ ಮಾಡ್ಬೋದು. ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ಗೆ ಅಂತ ಅಂದ್ಬಿಟ್ಟು ಯಾವುದು ಲೋನ್ಗಳಿಲ್ಲ. ವೆಹಿಕಲ್ಸ್ಗೆ ಲೋನ್ ಸಿಗುತ್ತೆ. ಅಂದರೆ ನಾವು ತೊಗೊಳ್ಳೋಂಥ ಗಾಡಿಗಳು, ಕಾರ್ಗಳು ಇಂಥವಕ್ಕೆಲ್ಲ ನೀವು ಹೊಸದು ತೊಗೊಂಡ್ರೆ ಸ್ವಲ್ಪ ಬೇಗ ಲೋನ್ ಆಗುತ್ತೆ. ಸೆಕೆಂಡ್ಸ್ ತೊಗೊತೀರಾ ಅಂತಂದ್ರೂ ಲೋನ್ ಸಿಗುತ್ತೆ, ವೆಹಿಕಲ್ ಲೋನ್ ಸಿಗುತ್ತೆ. ಸೊ ಬಿಸ್ನೆಸ್ಗೆ ಅಂತ ಅಂದ್ಬಿಟ್ಟು ಯಾವುದು ಲೋನ್ ಸ್ಕೀಮ್ಗಳಿಲ್ಲ, ಗೌರ್ಮೆಂಟಿಂದ ಆಗಲಿ ಯಾವುದು ಪ್ರೈವೇಟ್ ಕಡೆಯಿಂದನಾಗಲಿ. ಸೊ ಸ್ವಲ್ಪ ಲೋನ್ ಅನ್ನೋದೆಲ್ಲ ಸ್ವಲ್ಪ ರಿಸ್ಕೇನೆ, ಅದು ಯಾವುದಿಲ್ಲ. ನಿಮಗೆ ಕ್ಯಾಪಿಟಲ್ಲು ಅಟ್ಲೀಸ್ಟ್ ನಿಮ್ದಂತ ಅಂದ್ಬಿಟ್ಟು ಒಂದು 2 ಲ್ಯಾಕ್ಸ್ ಆದರೂ ಇರಬೇಕಾಗುತ್ತೆ, ಮಿನಿಮಮ್ ಒಂದು 2 ಲಕ್ಷ ಆದರೂ ಇರಬೇಕು ನಮ್ಮ ಸ್ವಂತ ಬಂಡವಾಳ ಅಂತ ನಮ್ಮ ಕೈಯಲ್ಲಿ. ಸೊ ಅದಕ್ಕೆ ಮೇಲೆ ನೀವೇನು ಟರ್ನ್ ಓವರ್ ಮಾಡ್ತೀರಾ ಅದೆಲ್ಲ ಅದು ಕನ್ಸಿಡರ್ ಆಗುತ್ತೆ. ಕ್ಯಾಪಿಟಲ್ ಒಂದು 2 ಲಕ್ಷ ನಮ್ಮದು ಅಂತ ಇರಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.